ನಂಗೆ ಮಂತ್ರಾಲಯದ ಬಗ್ಗೆ ಒಂದ್ 2-3 ಮೆಸೇಜಸ್ ಬಂದಿತ್ತು. ಅಲ್ಲಿ ತುಂಬಾ ಭೇದ ಭಾವ ಮಾಡ್ತಾರೆ, ಜನ ಸರಿ ಇಲ್ಲ ಅಲ್ಲಿ, ಹಾಗೆ ನಡ್ಸ್ಕೊಂಡ್ರು ಹೀಗೆ ನಡ್ಸ್ಕೊಂಡ್ರು. ರಾಯರ್ ನಿಜವಾಗ್ಲೂ ಇದ್ರೆ, ರಾಯರ್ಗ ಆ ಶಕ್ತಿ ಇದ್ರೆ ಹೀಗೆಲ್ಲ ನಡೆಯೋಕ್ ಸಾಧ್ಯನಾ? ನಂಗೆ ರಾಯರ್ ಮೇಲೆ ನಂಬಿಕೆ ಇಲ್ಲ, ನಾನು ಹೋಗೋದಿಲ್ಲ, ನಾನು ನೋಡೋದಿಲ್ಲ ರಾಯರ್ನ. ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಮಗೂ ಆ ಭಗವಂತನಿಗೂ, ರಾಮ, ಕೃಷ್ಣ, ನರಸಿಂಹ, ಹನುಮಂತ, ಸರಸ್ವತಿ ಎಲ್ಲಾ ದೇವರುಗಳಿಗೂ ಕೊಂಡಿಯಾಗಿ ಕೆಲಸ ಮಾಡ್ತಿರ್ತಕ್ಕಂತಹ ಜೀವದ ಬಗ್ಗೆ ಮಾತಾಡ್ತಾ ಇದ್ದೀರಾ. ಹುಟ್ಟಿನಿಂದ ಬೃಂದಾವನ ಪ್ರವೇಶ ಮಾಡೋವರೆಗೂ ಮಾಡಿದ ಮೇಲೂ ತನ್ನ ಹತ್ರ ಬರೋ ಭಕ್ತರನ್ನ ಕಾಪಾಡಬೇಕು, ಅವ್ರನ್ನ ನೋಡ್ಕೋಬೇಕು ಅಂತ ಹಪಹಪಿಸ್ತಾ ಇರೋ ಜೀವದ ಬಗ್ಗೆ ಮಾತಾಡ್ತಾ ಇದ್ದೀರಾ. ಒದ್ದಾಡ್ತಾ ಇರೋ ಜೀವದ ಬಗ್ಗೆ ಮಾತಾಡ್ತಾ ಇದ್ದೀರಾ. ರಾಯರ ಜೀವನ ಹೇಗೆ ನಡೆಸಿದ್ರು, ಅವ್ರು ಎಷ್ಟು ಕಷ್ಟಪಟ್ರು ಅನ್ನೋದನ್ನ ಓದ್ಬಿಟ್ರ ಎಂತ ಕಲ್ಲಿನ ಹೃದಯನೂ ಕರಗೋಗುತ್ತೆ, ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಯಾವುದೇ ವ್ಯಕ್ತಿ ಅಥವಾ ದೇವರನ್ನ ಅಥವಾ ಗುರುಗಳನ್ನ ಪ್ರೀತಿಸಬೇಕು ಅಂತಂದ್ರೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಅರ್ಥ ಮಾಡ್ಕೊಂಡಿದ್ದೀರಾ? ಮಾತಾಡೋದಕ್ಕಿಂತ ಮುಂಚೆ ಅರ್ಥ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಾ? ಒಬ್ಬ ಮನುಷ್ಯ ಮಾಡಿದ ತಪ್ಪಿಗೆ ಯಾವುದೇ ಸ್ಥಳವನ್ನ, ಪುಣ್ಯಕ್ಷೇತ್ರವನ್ನ, ಪುಣ್ಯಸ್ಥಳವನ್ನ, ದೇವರನ್ನ, ಗುರುಗಳನ್ನ ದೂಷಿಸಬಾರ್ದು. ಯಾಕಂದ್ರೆ ಮನುಷ್ಯ ಅವನವನ್ನೇ ಅರ್ಥ ಮಾಡ್ಕೊಳ್ಳಿದ್ದಾಗ ಇನ್ನೊಬ್ಬ ಮನುಷ್ಯನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತಂದ್ರೆ ಅವನಿಗೆ ಬೇಕಾದಂಗೆ ನಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಂತ ಜಾಗಗಳಲ್ಲಿ ತಪ್ಪು ಮಾಡ್ತಾ ಇದ್ದಾರೆ ಅಂತಂದ್ರೆ ಅನುಭವಿಸ್ಲೇಬೇಕಾಗತ್ತೆ, ಅನುಭವಿಸ್ತಾರೆ. ಅದಂತೂ ಕಟ್ಟಿಟ್ಟು ಬುದ್ಧಿ. ನೀವು ಅರ್ಥನೇ ಮಾಡ್ಕೊಳ್ಳದೆ, ಈಗ ಬಟ್ಟೆ ಕೊಳೆ ಆಯ್ತು ಅಂತಂದ್ರೆ ನೀವು ಬಟ್ಟೆ ನೆಸದ್ ಬಿಡಲ್ಲ, ಒಗದ್ಬಿಟ್ಟು ಹಾಕೊಳ್ತೀರಾ. ಮೈ ಮೇಲೆ ಕೆಸರು ಹಾರ್ತು ಅಂದ್ರೆ ಚರ್ಮಾನ್ ಕಿತ್ತು ಹಾಕೊಂಡ್ಬಿಡಲ್ಲ, ಸ್ನಾನ ಮಾಡ್ತೀರಾ. ಎಲ್ಲವೂ ಹಾಗೇನೆ. ರಾಯರು ನಮಗೋಸ್ಕರ ಇರೋವಂಥವ್ರು. ವೈಕುಂಠಕ್ಕೆ ಬಂದ್ಬಿಡು ಅಂತ ಸ್ವತಃ ದೇವರೇ ಕರೆದ್ರು ಇಲ್ಲ, ನಾನು ಬರೋ ಭಕ್ತಾದಿಗಳ ಕರ್ಮ ಕಳಿಬೇಕು, ಅವ್ರನ್ನ ಮೇಲೆತ್ತಬೇಕು ಅಂತ ಉಳ್ಕೊಂಡಿರೋರು. ನೀವೊಂದು ಅಂತ ಜಾಗಕ್ಕೆ, ಅಂತ ಸ್ಥಳಕ್ಕೆ ಹೋಗ್ತಾ ಇದ್ದೀರಾ ಅಂತಂದ್ರೆ ನಿಮ್ಗೊಂದು ಕರೆ ಬಂದಿತ್ತು ಅಂತ, ಹೋಗಿ ಬಂದ ಮೇಲೂ ಮತ್ತೆ ಹೋಗಬೇಕು ಅಂತ ಅನಿಸ್ತಾ ಇದೆ ಅಂತಂದ್ರೆ ಆ ಜಾಗದಲ್ಲಿ, ಆ ಸ್ಥಳದಲ್ಲಿ ಆ ಶಕ್ತಿ ಇದೆ, ಪವಾಡ ಇದೆ ಅಂತ ಅದನ್ನ ಒಪ್ಕೊಳ್ಳೇಬೇಕು. ಅದು ಯಾವುದೇ ಸ್ಥಳ ಆಗಲಿ, ಯಾವುದೋ ಒಂದು ಘಟನೆ ನಡೀತು ಅಂತ ನಮ್ಗೆ ಅಲ್ಲಿ ಆಗಿರೋ ಒಳ್ಳೇದು, ಆ ಸ್ಥಳದ ಮಹಾತ್ಮೆ, ಅದನ್ನೆಲ್ಲ ಅಲ್ಲಿರೋ ದೇವರು ಗುರುಗಳನ್ನೆಲ್ಲ ಮರೆತು ಬಿಡಬಾರ್ದು. ಸುಮ್ಮನೆ ಏನೇನೋ ಮಾತಾಡ್ಬಿಡಬಾರ್ದು. ಪ್ರೀತಿಸ್ಬೇಕು ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಮಾತಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ. ರಾಯರ್ ನಿಮಗೆ ಒಳ್ಳೇದು ಮಾಡಲಿ. ರಾಯರ ಹುಟ್ಟಿದ ಹಬ್ಬದ ದಿನ ರಾಯರ್ ನಿಮ್ಮನ್ನ ನೋಡ್ತಾನೆ ಇರ್ತಾರೆ. ರಾಯರ್ನ ನೆನೆಸ್ಕೊಂಡಾಗೆಲ್ಲ ಅವ್ರು ನಿಮ್ಮನ್ನ ಕಾಪಾಡ್ತಾನೆ ಇರ್ತಾರೆ, ನಿಮ್ಮ ಹತ್ರ ಮಾತಾಡ್ತಾನೆ ಇರ್ತಾರೆ. ನಿಮಗೆ ಕೇಳಿಸ್ಬೋದಿರ್ಬೋದು, ಆದ್ರೆ ನಿಮ್ಮ ಆತ್ಮಕ್ಕೆ ಕೇಳಿಸುತ್ತೆ. ಶ್ರೀಮಾನ್ ಮೂಲರಾಮು ವಿಜಯತೆ. ಹನುಮಾನ್ ಚಾಲಿಸ ಯಾರಿಗಿದು? ಎವ್ರಿಬಡಿ, ಎಸ್ಪೆಷಲಿ ಹನುಮಂತನ್ ಭಕ್ತರು ಡೆಫಿನೆಟ್ಲಿ. ಬಟ್ ಏನ್ ಗೊತ್ತಾ, ಹನುಮಾನ್ ಚಾಲಿಸನು ಅಷ್ಟೇ, ಹನುಮಂತನ್ ಶ್ಲೋಕನು, ಎಲ್ಲ ಹನುಮಂತನ್ ಶ್ಲೋಕಗಳು ಅಷ್ಟೇ. ಹೆದರಿಕೆ ಆದಾಗ ಅದನ್ನ ಮಾಡಬೇಕು, ಧೈರ್ಯಕ್ಕೆ ಅಂತ ಮಾಡಿದ್ದು. ಅದರಲ್ಲೂ ನಾನು ರೀಸೆಂಟ್ ಆಗಿ ಕೇಳ್ಪಟ್ಟಿರೋದು ಹನುಮಾನ್ ಚಾಲಿಸನ ಒಂಥರ ಓದ್ಬೇಕು ಅಂತಿದೆ. ಅಂದ್ರೆ ಏನ್ ಗೊತ್ತಾ, ದೀಸ್ ಆರ್ ನಾಟ್ ಪ್ರಾಹಿಬಿಟ್ರಿ ರೂಲ್ಸ್. ಹಂಗೆ ಹೇಳ್ದಿದ್ರೆ ಏನೋ ಆಗ್ಬಿಡುತ್ತೆ, ಪಾಪ ಬರುತ್ತೆ ಅಂತ ಹಂಗಲ್ಲ. ಬಟ್ ಹಂಗೆ ಹೇಳಿದಾಗ್ಲೇ ನಿಮಗೆ ಬೆನಿಫಿಟ್ ಆಗೋದು. ಹಾಗಾಗಿ ಅವಾಗಲೇ ನೀವು ಅದನ್ನ ಅಕ್ನಾಲೇಜ್ ಮಾಡೋದು, ಅದ್ರ ಇಂಪಾರ್ಟೆನ್ಸ್ ನಿಮ್ಗೆ ರಿಯಲೈಸ್ ಆಗೋದು ಬೆನಿಫಿಟ್ ಆದಾಗ. ಸೊ ಇವರು ಪ್ರಾಕ್ಟೀಸ್ ಬೈ ದ ರೂಲ್ಸ್ ಅಂತ. ಹಂಗೆ. ಸೊ ಇದಕ್ಕೆ ಟೈಮ್ ಅಗೇನ್ ಸೇಮ್ ಸಂಧ್ಯಾ ಕಾಲದ ಇದೇನಾ ಅನುಷ್ಠಾನಕ್ಕೆ ಯೂಶ್ವಲಿ ಹಂಗೆ. ಮತ್ತು ಯಾವಾಗಲೂ ಯಾವಾಗ ಹೆದರಿಕೆ ಆಗುತ್ತೆ ಅವಾಗ ಮಾಡ್ಬೋದು. ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್. ಧೈರ್ಯ ಬೇಕು ಅಂದಾಗ ಹನುಮಂತನ್ ಚಾಂಟ್ ಮಾಡಬೇಕು. ಬಟ್ ಬರೀ ಹೆದರಿಕೆ ಆದಾಗ ಮಾತ್ರ ಚಾಂಟ್ ಮಾಡಿದ್ರೆ ದಟ್ಸ್ ಸಮಥಿಂಗ್ ಐ ಡೋಂಟ್ ಬಿಲೀವ್ ಇನ್. ನಿಮ್ಗೆ ಆಲ್ರೆಡಿ ಡಿವಿನಿಟಿ ಜೊತೆ ಟಚ್ ಇತ್ತು ಅಂದರೆ ಯಾವುದೇ ಮಂತ್ರ ಇರಲಿ ಹೆಲ್ಪ್ ಆಗುತ್ತೆ. ಬಟ್ ಕಷ್ಟ ಬಂದಾಗ ಅಷ್ಟೇ ನೀವು ಮಾಡ್ತೀರಾ ಅಂದರೆ ಆಗೋದಿಲ್ಲ ಅಂತ ನಾನು ಹೇಳೋದು.